ಮಗದೊಂದು ಕಡೆ ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಇಡೀ ಗ್ಯಾಂಗ್ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಇದರ ನಡುವೆ ದರ್ಶನ್ 6 ತಿಂಗಳು ಹೊರ ಬರೋದೇ ಡೌಟ್ ಅನ್ನುವ ಪ್ರಶ್ನೆಯ ಜೊತೆಗೆ ಅಭಿಮಾನಿಗಳು ಜೈಲಿನತ್ತ ಮುಖ ಮಾಡ್ತಾ ಇದ್ದಾರೆ ದರ್ಶನ್ ಅವ್ರನ್ನ ನೋಡೋಕೆ. ಮಗದೊಂದು ಕಡೆ ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅವ್ರನ್ನ ನೋಡ್ಲಿಕ್ಕೆ ನಿನ್ನೆ ಅವರ ತಾಯಿ ಮತ್ತು ಇಡೀ ಕುಟುಂಬಸ್ಥರು ಬಂದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಪರಪ್ಪನ ಅಗ್ರಹಾರದಲ್ಲಿ ಜಗ್ಗುದಾದ ಜೈಲ್ ಡೈರಿ. 6 ತಿಂಗಳು ದಾಸನಿಗೆ ಜೈಲೂಟ ಫಿಕ್ಸ. ಹೌದು, ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಅಮಾನುಷ್ಯವಾಗಿ ಕೊಂದು ಪರಪ್ಪನ ಅಗ್ರಹಾರ ಸೇರಿರುವಂತಹ ಡಿ ಗ್ಯಾಂಗ್ ಜೈಲಿನಲ್ಲಿ ಕಂಬಿ ಎಣಿಸ್ತಿದೆ. ಸೆಂಟ್ರಲ್ ಜೈಲಿನಲ್ಲಿ ಕೊಲೆಯ ಸಾರಥಿ ದರ್ಶನ್ ಪೊಗರಿಳಿದಿದೆ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಅನುಭವಿಸುತ್ತಿದ್ದಾರೆ. ತಮ್ಮ ತಪ್ಪಿನ ಅರಿವಾಗಿದೆ. ಫುಲ್ ಸೈಲೆಂಟ್ ಆಗಿರುವ ದರ್ಶನ್ ಸದ್ಯಕ್ಕಂತೂ ಜೈಲಿನಿಂದ ಹೊರಬರೋದು ಅಷ್ಟು ಸುಲಭದ ಮಾತಲ್ಲ. ಮರ್ಡರ್ ಕೇಸ್ನಲ್ಲಿ ಪೊಲೀಸರು ಸ್ಟ್ರಾಂಗ್ ಕೇಸನ್ನು ಹಾಕಿ ಜಡಿದಿದ್ದಾರೆ. ಚಾರ್ಜ್ ಶೀಟ್ ನಂತರವೇ ಕಾನೂನು ಹೋರಾಟ ನಡೆಯಲಿದೆ. ಸದ್ಯ ಕನಿಷ್ಠ 6 ತಿಂಗಳು ಜೈಲಿನಿಂದ ಮುಕ್ತಿಯಾಗೋದು ಡೌಟ್. ಯಾವುದೇ ಕಾರಣಕ್ಕೂ ಜೈಲಿನ ಕಡೆ ಬರೋದಕ್ಕೆ ಹೋಗಬೇಡಿ ಅಂತಲೂ ಕೂಡ ಕುಟುಂಬಸ್ಥರಿಗೆ ದರ್ಶನ್ ಸಂದೇಶ ರವಾನಿಸಿದ್ದಾರೆ. ಈ ಮಧ್ಯೆ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಅವರನ್ನ ನೋಡ್ಲಿಕ್ಕೆ ಫ್ಯಾನ್ಸ್ ಬರ್ತಿದ್ದಾರೆ. ದೂರದ ಊರುಗಳಿಂದ ದರ್ಶನ್ ಅಭಿಮಾನಿಗಳು ಬರ್ತಿದ್ದು ಅವರಿಗೆ ಅವಕಾಶ ಸಿಗದೆ ನಿರಾಸೆಯಿಂದ ವಾಪಸ್ ಆಗ್ತಿದ್ದಾರೆ. ಅಲ್ಲದೆ ಯಾದಗಿರಿಯ ಶಹಾಪುರದಿಂದ ವಿಶೇಷ ಚೇತನ ದರ್ಶನ್ ಅಭಿಮಾನಿ ಬಂದಿದ್ದ. ಜೈಲು ಬಳಿ ಬಂದ ಅಭಿಮಾನಿಗಳನ್ನ ಪೊಲೀಸರು ವಾಪಸ್ ಕಳಿಸ್ತಿದ್ದಾರೆ. ಗುಲ್ಬರ್ಗ ಸರ್ ಶಹಾಪುರದ ಬಂದರೆ ನಾವು ಡಿ ಬಾಸ್ ನೋಡಕ್ಕೆ ಬಂದೆವು. ನಾವು ಫ್ಯಾನ್ ಡಿ ಬಾಸ್ ನೋಡೋದು. ದರ್ಶನ್ ಸರ್ ಮೀಟ್ ಮಾಡಕ್ಕೆ ಬಂದರೆ ಮಾತಾಡೋದು. ಅದು ಎಲ್ಲರೂ ತಪ್ಪು ಮಾಡೋದು, ಒಬ್ಬರಲ್ಲ. ನಾವು ತಪ್ಪು ಮಾಡೋದು, ನೀವು ತಪ್ಪು ಮಾಡೋದು, ಎಲ್ಲರೂ ತಪ್ಪು ಮಾಡೋದು. ಭೇಟಿ ಆಗ್ಬೇಕಂತಲೇ ಬಂದ್ವಿ ನಾವು, ನೋಡ್ಬೇಕಂತ. ಅಭಿಮಾನಿಗಳಲ್ಲ, ಅದಕ್ಕೆ ಅವ್ರು ಒಳಗಡೆ ಬಿಡಲ್ಲ ಅಂದರು. ಅದಕ್ಕೆ ಇನ್ನು ಬಿಡಲ್ಲ ಅಂದ್ಮೇಲೆ ಅವ್ರ ಫ್ಯಾಮಿಲಿಗೆ ಮಾತ್ರ ಅಂದರು. ಅದಕ್ಕೆ ಇನ್ನೇನು ನೆಕ್ಸ್ಟ್ ವೀಕ್ ಬಿಡ್ತೀವಿ ಅಂದರು. ಅದಕ್ಕೆ ನಾವು ವಾಪಸ್ ಹೋಗೋಣ ಅಂತ. ಪವಿತ್ರ ನೋಡಲು ಬಂದ ಪೋಷಕರು. ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಗೆಳತಿ ಪವಿತ್ರ ಗೌಡ ಮುದ್ದೆ ಮುರಿತಿದ್ದಾಳೆ. ಮೊನ್ನೆಯಷ್ಟೇ ಆಕೆಯ ಅಮ್ಮ ಚಿಕ್ಕಮ್ಮ ತಮ್ಮ ಬಂದು ನೋಡ್ಕೊಂಡು ಹೋಗಿದ್ದು. ಮಗಳು ತಾಯಿ ಸಹೋದರ ಪವಿತ್ರ ನೋಡೋದಕ್ಕೆ ಆಗಮಿಸಿದ್ರು. ಪವಿತ್ರ ಗೌಡಗೆ ಸಹೋದರ ಬ್ಯಾಗ್ನಲ್ಲಿ ಬಟ್ಟೆ ತಂದಿದ್ದ. ಮಗಳನ್ನ ನೋಡ್ತಾ ಇದ್ದಂತೆ ಪವಿತ್ರ ಗೌಡ ಕಣ್ಣೀರು ಹಾಕಿದಾಳೆ. ಈ ನಡುವೆ ದರ್ಶನ್ ಆಪ್ತ ನಿರ್ಮಾಪಕ ಅಣಜಿ ನಾಗರಾಜ್ ದರ್ಶನ್ ಒಳ್ಳೆಯವರು ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ದರ್ಶನ್ನದ್ದು ಆ ಥರದ ಕ್ಯಾರೆಕ್ಟರ್ ಅಲ್ಲ, ಯಾರೂ ಬೇಕಂತ ಮಾಡಿಲ್ಲ, ಅನಿರೀಕ್ಷಿತವಾಗಿ ಆಗಿದೆ. ಈ ಘಟನೆಯಿಂದ ದರ್ಶನ್ ನೊಂದು ಹೋಗಿದ್ದಾರೆ ಅಂತ ಹೇಳಿದರು. ದರ್ಶನ್ ಆ ಥರ ಕ್ಯಾರೆಕ್ಟರ್ ಅಲ್ಲ, ಅದೇನು ಮಿಸ್ ಆಗಿದೆ ಅನ್ನೋದು ನನಗೇನು ಗೊತ್ತಾಗಿಲ್ಲ. ಅವನು ಸ್ಟಾರಲ್ದಾಗ ನೋಡಿದ್ದಾನೆ, ಸ್ಟಾರ್ ಆದಾಗ ನೋಡಿದ್ದಾನೆ, ಒಂದೇ ಕ್ಯಾರೆಕ್ಟರ್, ಡಿಫ್ರೆನ್ಸ್ ಏನಿಲ್ಲ. ಯಾರು ಬೇಕಂತಲೇ ಮಾಡಿರಲ್ಲ, ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ಗಳು ಇವೆಲ್ಲ ನನಗನ್ಸಿದ್ದು. ನಮ್ಮ ನೊಂದಿರ್ತಾನೆ 100%. ಯಾಕಂದರೆ ಫೇಸ್ ನೋಡೋ ಗೊತ್ತಾಗುತ್ತೆ. ನಾನು ಟಿ ವಿಲಿ ನೋಡಿದ್ನಲ್ಲ, ತುಂಬ ನೊಂದೋಗಿರ್ತಾನೆ, ಗೊತ್ತಾಗ್ಬಿಡುತ್ತೆ ಬಾಡಿ ಲ್ಯಾಂಗ್ವೇಜ್ ಮನುಷ್ಯರಿಗೆ ಏನೋ ಆಯ್ತಲ್ಲ ಅಂತಂದು. ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಆರೋಪಿ ರಾಘು ಪತ್ನಿ ಸಹನಾ ತನ್ನ ಗಂಡ ಕೊಲೆಗಡುಕನಲ್ಲ ಅಂತ ಹೇಳಿದ್ದಾರೆ. ಗಂಡನಿಲ್ಲದೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಾಗಿದೆ ಅಂತ ಹೇಳಿ ಅಳಲನ್ನು ತೋಡ್ಕೊಂಡಿದ್ದಾರೆ. ಕೊಲೆ ಎಲ್ಲ ಮಾಡೋ ಅಷ್ಟು ಇದಿಲ್ಲ ಸರ್. ಫೋನ್ ಬಂದಿದೆಯೇನೋ, ಕರ್ಕೊಂಡು ಹೋಗ್ಬೇಕಂತ ಹೋಗಿದ್ದಾರೆ ಸರ್. ಅಷ್ಟು ಕೊಲೆ ಮಾಡೋ ಅಷ್ಟೇನಿಲ್ಲ ಸರ್. ಈಗ ಅವ್ರ ಮನೆಗೆ ಹೆಂಗನೇ ಆಗಿದೆ, ನಮ್ಮ ಮನೆಗೂ ದುಡಿಯೋರು ಇಲ್ಲ ಅಂತ ನಮಗೂ ಇದೆ ಅಲ್ಲ ಸರ್ ತೊಂದರೆ. ನಾವ್ಯಾರಿಗೆ ಹೇಳೋಣ ಸರ್? ನಾವು ಜೀವನ ಮಾಡೋದೇ ಕಷ್ಟ ಸರ್. ಒಂದು ತೂಟಿಗೂ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ ಸರ್. ಸಿಎಂ ಭೇಟಿಯಾದ ರೇಣುಕಾಸ್ವಾಮಿ ಪೋಷಕರು. ಇದೆಲ್ಲದರ ನಡುವೆ ದರ್ಶನ್ ಗ್ಯಾಂಗ್ನಿಂದ ಕೊಲೆಗೀಡಾದಂತಹ ರೇಣುಕಾಸ್ವಾಮಿ ತಂದೆ ತಾಯಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ಉದ್ಯೋಗ ಕೊಡಿಸುವಂತೆ ಮನವಿ ಮಾಡಿಕೊಂಡಿದ್ದು, ಪೋಷಕರ ಬೇಡಿಕೆಗೆ ಸಿಎಂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರಂತೆ. ಅವರು ಕಂಡ ತಕ್ಷಣ ಅವರು ನಮಗೆ ಸಾಂತ್ವನ ಹೇಳಿದರು, ಧೈರ್ಯ ಹೇಳಿದರು, ತೀಕ್ಷ್ಣವಾಗಿರುತ್ತೆ, ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳಿದ್ರು. ಈ ನಡುವೆ ನಾವು ನಮ್ಮ ಸೊಸೆಯ ಒಂದು ಅನುಕಂಪದ ಆಧಾರದ ಮೇಲೆ ಕಾಯಂ ನೌಕರಿಯನ್ನು ಕೇಳಿದ್ವಿ. ಆಯಿತು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ರಿ, ನಾವು ಅದಕ್ಕೇನು ಮಾಡಬೇಕು ಮಾಡ್ತೀವಿ ಅಂತ ನಮಗೆಲ್ಲ ಸಹಕಾರ ಕೊಟ್ಟು ಸಕಾರಾತ್ಮಕವಾಗಿ ನಮಗೆ ಅವರು ಸ್ಪಂದಿಸಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಪ್ಪಿಸಿಕೊಳ್ಳಲು 40 ಲಕ್ಷ ಹಣ ನೀಡಿದಂತಹ ಮೋಹನ್ ರಾಜ್ ನಾಪತ್ತೆಯಾಗಿದ್ದಾನೆ. ಯಾವುದೇ ರೀತಿಯಲ್ಲೂ ಪೊಲೀಸರಿಗೆ ಪ್ರತಿಕ್ರಿಯೆ ಕೊಡದ ಮೋಹನ್ ರಾಜ್ನ ಹುಡುಕಾಟ ಮುಂದುವರೆದಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.